ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಬಿ ಎಡ್ನ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಅಲಾಟ್ಮೆಂಟ್ ಮಾಡಲಾಗಿದೆ. ವಿದ್ಯಾರ್ಥಿಗಳು ತಮ್ಮ ಒಂದು ಭಾಳಷ್ಟು ಕ್ವಶನ್ಸ್ಗಳನ್ನು ನನಗೆ ಕಾಮೆಂಟ್ಸ್ ಮುಖಾಂತರ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಸೊ ನಾನು ಡೈರೆಕ್ಟ್ಲಿ ನಿಮ್ಮ ಕಾಮೆಂಟ್ಸ್ಗಳನ್ನು ಓದಿ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ಒಂದು ವಿದ್ಯಾರ್ಥಿ ನನ್ನ ಕಾಮೆಂಟ್ಸ್ ಕೇಳಿರುವಂಥದ್ದು ಏನಂದರೆ, ಸರ್ ಒಂದು ಕಾಲೇಜ್ ಸಿಕ್ಕಿದೆ ಬಟ್ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಸೆಕೆಂಡ್ ರೌಂಡಿಗೆ ಹೋಗಲು ಇಚ್ಛಿಸಿರುವ ಅಂದ್ಕೊಂಡೆ. ಎಸ್ ಕೊಟ್ಟು ಸಬ್ಮಿಟ್ ಮಾಡಿದ ಮೇಲೆ ಮತ್ತೆ ಬ್ಯಾಗ್ ಬಂದು ಲಾಗಿನ್ ಆದರೆ ಅದೇ ಕಾಲೇಜ್ ತೋರಿಸ್ತಾ ಇದೆ. ಸೊ ಹೀಗೆ ಕಾಲೇಜ್ ಬೇಡ ಅಂತ ಸಬ್ಮಿಟ್ ಮಾಡಿದ ಮತ್ತೆ ಅದಕ್ಕೆ ಜಾಯಿನ್ ಆಗ್ಬೋದಾ? ಅಂದರೆ ಮೈಂಡ್ ಚೇಂಜ್ ಆದರೆ ಅದೇ ಕಾಲೇಜಿಗೆ ಹೋಗಬೇಕು, ಸಿಕ್ಕಿರದೆ ಸಾಕು ಅಂತ ಅನಿಸಿದ್ರೆ ಅಡ್ಮಿಷನ್ ಸ್ಲಿಪ್ ಕೊಡ್ತಾರಾ ಸೆಕೆಂಡ್ ರೌಂಡಿಗೆ ಅಪ್ಲೈ ಮಾಡಿದ ಮೇಲೂ? ಓಕೆ, ಸೊ ಇವ್ರು ಕೇಳ್ತಿರೋದಂದ್ರೆ, ಈಗ ಏನು ಮಾಡಿದಾರೆ ಅಂದರೆ, ಅವರು ಕಾಲೇಜ್ ಇಷ್ಟ ಇರಲಿಲ್ಲ. ಸೊ ಹೀಗಾಗಿ ಅವ್ರು ಏನು ಮಾಡಿಬಿಟ್ರು ಅಂತಂದರೆ, ಸಬ್ಮಿಟ್ ಅಂತ ಸೆಕೆಂಡ್ ರೌಂಡ್ಗೆ ಸಬ್ಮಿಟ್ ಮಾಡಿಬಿಟ್ಟಿದ್ದಾರೆ. ಮತ್ತು ಲಾಗಿನ್ ಮಾಡಿದಾಗ ಅದೇ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಅದು ಹಾಗೆ ಇರುತ್ತೆ. ಈಗ ನೀವು ಸೆಕೆಂಡ್ ರೌಂಡಿಗೆ ಹೋದ್ಮೇಲೆ ಅದು ಎಕ್ಸೆಪ್ಟ್ ಆಗಿರುತ್ತೆ. ಜೊತೆಗೆ ಏನಪ್ಪ ಅಂದರೆ, ಈಗ ಸೆಕೆಂಡ್ ರೌಂಡ್ ನೀವು ಹೋಗ್ಬೋದು, ಇಲ್ಲ ಅಂತಿಲ್ಲ. ಯಾಕಂದ್ರೆ ಸಬ್ಮಿಟ್ ಮಾಡಿದ್ಮೇಲೆ ಮುಗಿದೋತು. ಬಟ್ ನೀವು ಲಾಗಿನ್ ಮಾಡಿ ಅದು ಎಲ್ಲಿ ತನಕ ಅಂತಂದರೆ ಡೇಟ್ ಮುಗಿಯೋ ತನಕನೂ ಹಾಗೆ ಇರುತ್ತೆ. ಅದು ಸೀಟ್ ಕಾಣಿಸ್ತಾನೆ ಇರುತ್ತೆ. ಹೌದಾ? ಇಲ್ಲಪ್ಪ, ನೀವು ಟ್ರೈ ಮಾಡ್ಬೋದಂದರೆ ಚಲನ್ ಪೇ ಮಾಡ್ಬೋದು. ಚಲನ್ ಪೇ ಮಾಡಿಕೊಂಡು ನೀವು ನೋಡಲ್ ಕಚೇರಿಗಳಿಗೆ ಹೋಗಿ ಅಲ್ಲಿ ನೀವೇನು ಮಾಡ್ಬೋದು, ನಾ ಈ ಥರ ಮಾಡಿದ್ದೆ ಬಟ್ ಪೇಮೆಂಟನ್ನು ಮಾಡಿದ್ದೀನಿ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ರಿ ಅಂದರೆ ಅವ್ರು ನಿಮಗೆ ಸರಿಯಾದಂಥ ಮಾರ್ಗದರ್ಶನವನ್ನು ಕೊಡ್ತಾರೆ. ಓಕೆನಾ? ಚಲನ್ ಡೌನ್ಲೋಡ್ ಮಾಡಿಕೊಂಡು ಪೇಮೆಂಟ್ ಮಾಡಿದರೆ ನೀವು ಡೈರೆಕ್ಟಲ್ಲಿ ಹೋಗಿ ಈ ಥರ ಪ್ರಾಬ್ಲಮ್ ಮಾಡಿದ್ದೆ ನಾನು, ಬಟ್ ಈಗ ನಾನು ಅಡ್ಮಿಷನ್ ಆಗ್ತೀನಿ ಅಂದರೆ ಅವರು ನಿಮಗೆ ಸಹಾಯನ ಮಾಡ್ತಾರೆ. ಓಕೆನಾ? ನೋಡಿ ಅಭ್ಯರ್ಥಿಗಳೇ, ಆ್ಯಸ್ ಪರ್ ದ ನೋಟಿಫಿಕೇಷನ್, ಈ ನೋಟಿಫಿಕೇಷನ್ದಲ್ಲಿ ನಾನು ನಿಮಗೆ ಓದಿ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇದು ಪೇಜ್ ನಂಬರ್ 10 ಒಳಗಡೆ ನಿಮಗೆ ಎಲ್ಲಿ ಕಾಣಿಸುತ್ತೆ ಅಂತಂದರೆ, ಈ ಒಂದು ಪೇಜ್ ಕಾಣಿಸುತ್ತೆ ನಿಮಗೆ, ಒಂದಷ್ಟು ಪಾಯಿಂಟ್ಗಳು ನಿಮ್ಗೆ ಕಾಣಿಸ್ತವೆ. ಸೊ ಆ ಒಂದು ಪಾಯಿಂಟ್ಗಳನ್ನ ನಾನು ನಿಮ್ಗೆ ಓದಿ ಹೇಳ್ತೇನೆ. ಏನಂದರೆ, ಇಲ್ಲಿ ನೋಡಿ, ಆಪ್ಷನ್ ಬಿ, ಹಂಚಿಕೆಯಾದ ಕಾಲೇಜಿನಲ್ಲಿ ದಾಖಲಾತಿ ಪಡೆಯಲು ಇಚ್ಛಿಸದೆ ಕಾಲೇಜಿನ ಬದಲಾವಣೆ, ಇಲ್ಲಿ ನೋಡಿ, ಕಾಲೇಜಿನ ಬದಲಾವಣೆ ಇಚ್ಛಿಸಿ ಎರಡನೇ ಸುತ್ತಿಗೆ ಮುಂದುವರಿಸಲು ಬಯಸಿದ್ದಲ್ಲಿ ಆಪ್ಷನ್ ಇಲ್ಲಿದೆ ನೋಡಿ, ಸೆಕೆಂಡ್ ರೌಂಡ್ ಆಯ್ಕೆ ಮಾಡುವುದು. ಅಂದರೆ ನಿಮಗೆ ಈಗ ಈ ಸೀಟ್ ಸಿಕ್ಕಿದೆ, ಆದರೆ ನಿಮಗೆ ಅಲ್ಲಿ ಹೋಗಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಈ ಎರಡನೇ ಪಾಯಿಂಟನ್ನು ಫಾಲೋಅಪ್ ಮಾಡಬೇಕಾಗತ್ತೆ. ಅಂದರೆ ನೀವೇನು ಮಾಡ್ಬೋದು, ಎರಡನೇ ಸುತ್ತಿಗೆ ಮುಂದುವರಿಸಲು ಬಯಸಿದ್ದಲ್ಲಿ ಆಪ್ಟೆಡ್ ಫಾರ್ ಸೆಕೆಂಡ್ ರೌಂಡ್ ಅಂತ ಆಯ್ಕೆ ಮಾಡಿಕೊಂಡು ನೀವು ಅದನ್ನು ಸಬ್ಮಿಟ್ ಮಾಡಿಬಿಟ್ರೆ, ಅಲ್ಲಿ ನೆಕ್ಸ್ಟ್ ರೌಂಡ್ ಅಂತಿದೆಯಲ್ಲ ಅದನ್ನು ಸಬ್ಮಿಟ್ ಮಾಡಿಬಿಟ್ರೆ ನೀವು ಮುಂದಿನ ಸುತ್ತಿನಲ್ಲಿ ಹೋಗಿ ಏನು ಮಾಡ್ಬೋದು, ಆಪ್ಷನ್ ಎಂಟ್ರಿ ಮಾಡ್ಬೋದು. ಆದರೆ ನೆನಪಿಟ್ಕೊಳ್ರಿ, ಈ ಒಂದು ನೆಕ್ಸ್ಟ್ ರೌಂಡ್ ಅಂತ ನೀವು ಒಂದೇ ಬಾರಿ ನಿಮ್ಗೆ ಚಾಯ್ಸ್ ಇರುತ್ತೆ. ಇದು ಒಂದೇ ಬಾರಿ ಇರುತ್ತೆ. ಪದೇ ಅಂದರೆ ಎರಡನೇ ಸುತ್ತಿನಲ್ಲಿ ನಿಮಗೆ ಸೀಟ್ ಸಿಕ್ಕಿತ್ತು, ಅಲ್ಲಿ ಮತ್ತೆ ನಾನು ಮೂರನೇ ರೌಂಡಿಗೆ ಹೋಗುತ್ತೇನೆ ಅಂದರೆ ಆ ಥರ ಆಪ್ಷನ್ ಇಲ್ಲಿ ಕೊಟ್ಟಿಲ್ಲ. ಒಂದು ವಿದ್ಯಾರ್ಥಿಗೆ ಒಂದೇ ಬಾರಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ನೀವು ಅಡ್ಮಿಷನ್ ಮಾಡಿಸ್ಕೋಬೇಕಂತಂದರೆ ಇಲ್ಲಿ ನಿಮ್ಗೆ ಏನು ಮಾಡ್ಬೋದು ಅಂದರೆ, ಒಂದು ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ಏನು ತೋರಿಸುತ್ತೆ ಅಂದರೆ, ನಿಮಗೆ ಅಪ್ಲಿಕೇಶನ್ ನಂಬರು, ನೇಮು, ಆಮೇಲೆ ಸೆಲೆಕ್ಟೆಡ್ ಗ್ರೂಪ್, ಯಾವ ಗ್ರೂಪ್ ಸಿಕ್ಕಿದೆ ನಿಮಗೆ, ಯಾವ ಇನ್ಸ್ಟಿಟ್ಯೂಟಲ್ಲಿ ಸಿಕ್ಕಿದೆ, ಇನ್ಸ್ಟಿಟ್ಯೂಟ್ ಗೌರ್ಮೆಂಟಾ ಪ್ರೈವೇಟಾ, ಫೀಸ್ ಎಷ್ಟಿದೆ, ಬ್ಯಾಂಕ್ ಚಲನ್ ನಂಬರ್ ಇರುತ್ತೆ, ಪೇಮೆಂಟ್ ಡೇಟ್ಸ್ ಇರುತ್ತೆ. ಓಕೆನಾ? ಸೊ ಇದನ್ನು ನೀವು ಏನು ಮಾಡ್ಬೋದು ಅಂತಂದರೆ, ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಡೌನ್ಲೋಡ್ ಕ್ಲಿಕ್ ಮಾಡಿ ನೀವು ಬ್ಯಾಂಕಿಗೆ ಹೋಗಿ ಪೇ ಮಾಡಿ ನೀವು ಏನು ಮಾಡ್ಬೋದು ಅಂತಂದರೆ ಡೈರೆಕ್ಟಿಗೆ ಹೋಗಿ ಅಲ್ಲಿ ಅಡ್ಮಿಷನ್ ಸ್ಲಿಪ್ಪನ್ನು ತೊಗೋಬೋದು. ಇಲ್ಲಪ್ಪ ಅಂತಂದರೆ ಇಲ್ಲೊಂದು ಆಪ್ಷನ್ ಇದೆ ನಿಮಗೆ, ಇಲ್ಲ ನನಗೆ ಸಿಕ್ಕಿರುವಂಥ ಕಾಲೇಜು ಬೇಡ ಅಂತಂದರೆ ಇಲ್ಲಿ ನೋಡಿ, ನೆಕ್ಸ್ಟ್ ರೌಂಡ್ ಅಂತಿದೆ, ಇದಕ್ಕೆ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಮಾಡಿಬಿಟ್ರೆ ನೀವು ಸಿಕ್ಕಿರುವಂಥ ಕಾಲೇಜನ್ನು ಕ್ಯಾನ್ಸಲ್ ಮಾಡಿ ನೀವೇನು ಮಾಡ್ಬೋದು, ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಸೆಕೆಂಡ್ ರೌಂಡ್ ಇರುತ್ತೆ, ಆ ಸೆಕೆಂಡ್ ರೌಂಡಿಗೆ ನೀವು ಜಾಯಿನ್ ಆಗ್ಬೋದು. ಓಕೆನಾ? ಇದು ಭಾಳಷ್ಟು ವಿದ್ಯಾರ್ಥಿಗಳ ಡೌಟ್ ಏನಂತಂದರೆ, ನಮಗೀಗ ಸೀಟ್ ಸಿಕ್ಕಿದೆ, ಇಲ್ಲೆಲ್ಲ ಸೀಟ್ ಸಿಕ್ಕಿಬಿಟ್ಟಿದೆ, ಆದರೆ ನಮಗೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ಯಾಕಂದರೆ ನಾವು ಈ ಕಾಲೇಜ್ ನಮಗೆ ಬೇಡ, ನಾವೇನು ಮಾಡಬೇಕು ಅಂದರೆ, ನೀವು ನೆಕ್ಸ್ಟ್ ಅಂತ ಇಲ್ಲಿ ಆಪ್ಷನ್ ಇದೆ ನೋಡಿ, ಇದಕ್ಕೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದರೆ ನೀವು ಮುಂದಿನ ಸುತ್ತಿಗೆ ಹೋಗ್ಬೋದು. ಮತ್ತು ನೀವೇನು ಮಾಡ್ಬೋದು, ಆಪ್ಷನ್ ಎಂಟ್ರಿ ಮಾಡಿ ಮತ್ತೆ ಸಬ್ಮಿಟ್ ಮಾಡಿ ಮತ್ತೆ ನೀವು ರಿಸಲ್ಟಿಗೆ ವೇಟ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಇದು ಒಂದು ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳಲ್ಲಿ. ಹೋಪ್ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನಾದರೂ ಡೌಟ್ ಇದೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ.